ನೋಡಿ ಗೈಸ್, ಇವಾಗ ಡೈಸ್ ಹಾಕ್ತಿದ್ದೀನಿ, ಜಾಸ್ತಿ ಆಲ್ ದ ಬೆಸ್ಟ್. 6+11 कितना हो गया? ಚಿಕನ್ ಸ್ಮೆಲ್ ಬರ್ತಾ ಇದೆ. ಚಿಕನ್ ಸೂಪೇನೆ ಅದು, ಆದರೆ ಕೌಸ್ ಸ್ಮೆಲ್ ಇರುತ್ತಲ್ಲ, ಅದಿರಬಾರ್ದು. ಅದಕ್ಕೆ ಅದು ಕೊಡೋದು. ಅದು ಇದೆ ಗುಂಟೂರು ಬಿರಿಯಾನಿ ಅಂತಿ, ಗುಂಟೂರು ಮೇಲೆ ಮಾತ್ರ ನೋಡಿ ಮಸಾಲೆ ಜಾಸ್ತಿ. ಈಗೇನೋ ಇದೊಂದು ಸ್ಟೈಲ್ ಆಗಿಬಿಟ್ಟಿದೆ, ಮೇಲೆ ಸಾಂಬಾರು ಸುರಿ ಒಂದೊಂದಕ್ಕೆ, ಎರಡಕ್ಕೂ ಅಲ್ಲ, ಒಂದೊಂದಕ್ಕೆ, ಒಂದು ಪೇರಿಗೆ, ಒಂದೊಂದಕ್ಕೂ ಅಲ್ಲ, ಒಂದೊಂದು ಪೇರಿಗೆ. ಚೆನ್ನಾಗೈತಲ್ಲ, ನನಗೂ ಅಲ್ಲೇ ರಿಲ್ಯಾಕ್ಸ್ ಆಯ್ತು ಸ್ವಲ್ಪ ಕಾಲು. ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ನೋಡ್ತಾ ಇದ್ದೀರಾ, ಬ್ಯಾಗ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದಾಳೆ ಅಂದ್ಕೊಂಡ್ರ. ತುಂಬ ದಿವಸ ಆದಮೇಲೆ ಅಕ್ಕ ಜೊತೆ ಮಾಲಿಗೆ ಹೋಗ್ತಾ ಇದ್ದೀನಿ. ಮಾಲಿಗೆ ಹೋಗಿದ್ವಿ ಮೊನ್ನೆ ಮೂವಿ ನೋಡೋದಕ್ಕೆ, ಯಾವುದು ದರ್ಶನ್ ಅವ್ರದ್ದು ಮೂವಿ ರಿಲೀಸ್ ಆಗಿತ್ತಲ್ಲ, ಡೆವಿಲ್, ಅದನ್ನು ನೋಡೋಕ್ಕೆ ಹೋಗಿದ್ವಿ. ಬಟ್ ಮಕ್ಕಳ ಜೊತೆ ಹೋದಾಗ ನಾವು ಮೊದಲು ಟೈಮ್ ಸ್ಪೆಂಡ್ ಮಾಡ್ತಿದ್ವಲ್ಲ, ಆ ಥರ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಕ್ಕ ಜೊತೆ ಹೋಗ್ತಿದ್ದೀನಿ. ಅಕ್ಕ ಅಂದರೆ ಸ್ವಂತ ಅಕ್ಕ ಅಲ್ಲ, ಆದರೆ ಸ್ವಂತ ಅಕ್ಕನಿಗಿಂತ ಹೆಚ್ಚು. ಅವ್ರು ಪರಿಚಯ ಆಗಿದ್ದು ಒಂದು 15-17 ವರ್ಷ ಆಗಿರಬಹುದು. ಆಗ ಅವ್ರು ನಾನು ಸ್ವಲ್ಪ ಸಣ್ಣವಳಿದ್ನಲ್ಲ, ಆಗಿಂದ ಅಕ್ಕ ಅಕ್ಕ ಅಂತ ಅದೊಂದು ಬಾಂಡಿಂಗ್ ಬೆಳೆದ್ಬಿಟ್ಟಿದೆ ನನಗೆ ಅವ್ರ ಮೇಲೆ. ಹೇಗೆ ಅಂತಂದರೆ, ಏನೇ ಇದ್ದರೂ ಅಕ್ಕನ ಹತ್ರ ಶೇರ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಅಕ್ಕನ ಹತ್ರ ಶೇರ್ ಮಾಡ್ಕೊಳ್ಳೋ ಅಭ್ಯಾಸ ನನಗೆ. ಸ್ವಂತ ಅಕ್ಕ ಇಲ್ಲ, ಆದರೆ ಇವರೇ ನನಗೆ ಸ್ವಂತ ಅಕ್ಕ ಥರ ಆಗೋಗ್ಬಿಟ್ಟಿದ್ದಾರೆ. ಸೊ ಅಕ್ಕ ನಾನು ಇವಾಗ ಮಾಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾವ ಮಾಲಿಗೆ ಅಂತ ಹೇಳ್ತೀನಿ. ಮೊನ್ನೆ ಹೋಗಿದ್ದು ಏಷ್ಯನ್ ಮಾಲು, ಬಟ್ ಇವತ್ತು ಹೋಗ್ತಾ ಇರೋದು ಬೇರೆ ಮಾಲು. ಚಿಕ್ಕ ಮಾಲ್ ಆದ್ರೂ ಆದರೆ ಬೆಸ್ಟು ಏಷ್ಯನ್ ಮಾಲ್ಗಿಂತ. ಏಷ್ಯನ್ ಮಾಲಲ್ಲಿ ತಿರುಗಿ ಸಾಕಾಗೋಗುತ್ತೆ, ನಾವು ಮಾತಾಡೋದಕ್ಕೆ ಆಗೋದಿಲ್ಲ. ತುಂಬ ವರ್ಷ ಯಾಕೆ ಆದಮೇಲೆ ಹೋಗ್ತಿದ್ದೀನಿ ಮಾಲಿಗೆ ಅಂತಂದರೆ, ಅಕ್ಕ ನಾನು ಅವಾಗ ಜಾಸ್ತಿ ತಿರ್ಗ್ತಿದ್ವಿ, ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ಮಾಲಿಗೆಲ್ಲ ಹೋಗ್ತಿದ್ವಿ, ಏನಾದರೂ ತಿಂತಿದ್ವಿ, ಬರ್ತಿದ್ವಿ, ಮಾತಾಡ್ತಿದ್ವಿ, ಎಷ್ಟೊಂದು ಹಂಚ್ಕೊಳ್ಳೋದಿರ್ತಿತ್ತು. ಬಟ್ ಈ ನಡುವೆ ಗ್ಯಾಪ್ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಅಕ್ಕ ನಾನು. ಸೊ ಹೋಗೋಣ ಮಾಲಿಗೆ ಅಂತ ಅಂದ್ಬಿಟ್ಟು, ಈಗ ಅಕ್ಕ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ರು. ಅಕ್ಕ ಕೆಳಗಡೆ ವೆಯ್ಟ್ ಮಾಡ್ತಿರ್ತಾರೆ, ನಾನು ರೆಡಿ ಆಗಿದ್ದೀನಿ. ಈಗ ಅಕ್ಕನ ಮಾತಾಡ್ಸ್ಕೊಂಡು ಹಾಗೆ ಬೈಕಲ್ಲಿ ನಾವು ಮಾಲಿಗೆ ಹೋಗ್ತಾ ಇದ್ದೀವಿ. ಮಾಲ್ ಹತ್ರ ಅಕ್ಕ ಬಂದಮೇಲೆ ಅಕ್ಕನ ಮಾತಾಡ್ಸ್ಕೊಂಡು ಹೋಗ್ತೀನಿ. ನಡಿ ಹೋಗೋಣ ಕೆಳಗಡೆಗೆ. ಬಂದಿದ್ದೀರಿ, ಅಕ್ಕನಿಗೋಸ್ಕರ ಕಾಯ್ತಾ ಇದ್ದೀನಿ. ಅಕ್ಕ ಬರಬೇಕು. ಅಕ್ಕ ಬಂದಿದ ತಕ್ಷಣ ಹೋಗೋಣ. ಎಷ್ಟು ಬಿಸಿಲಿದೆ ಗೊತ್ತಾ ಗೈಸು, ತುಂಬ ಬಿಸಿಲಿದೆ ನೋಡಿ. ಆಚೆ ನೋಡಿದರೆ ಭಯ ಆಗುತ್ತೆ ಬಿಸಿಲಿಗೆ, ಹೇಗಪ್ಪ ಹೋಗೋದು ಅಂತ ನೋಡಬೇಕು. ಹೆಲ್ಮೆಟ್ ಬೇಕು ಅಂದರೆ ಓಕೆ, ಹೆಲ್ಮೆಟ್ ಬೇಡ ಅಂದರೆ ಹಾಗೆ ಹೋಗೋದು. ಕಾಯ್ತಿದ್ರೆ ಪಾರ್ಸಲ್ ಬಂತು ಫ್ಲಿಕ್ಸಿದು ಪ್ರೋಮೋಗ್ರಾನೇಟ್ಸು ಏನೋ ತುಂಬ ವೈರಲ್ ಆಗ್ತಿತ್ತು. ಸೊ ನೋಡೋಣ, ಈ ಥರ ಎಲ್ಲ ಮಾರ್ಕೆಲ್ಲ ಹೋಗುತ್ತೆ ಅಂತೇಳಿದರು. ಸೊ ನೋಡೋಣ ಅಂತ ಆರ್ಡ್ರ್ ಮಾಡಿದ್ದೀನಿ. ಈಗ ಫ್ಲಿಕ್ಸ್ ತೊಗೊಂಡೆ, ಅಕ್ಕಂಗೆ ವೆಯ್ಟಿಂಗು. ಸೊ ಫಿಕ್ಸ್ನ ಇವಾಗ ಏನು ಮಾಡ್ತೀನಿ ಅಂತಂದರೆ, ಇಲ್ಲೇ ಪಾರ್ಕಿಂಗೆಲ್ಲ ಇಟ್ಬಿಡ್ತೀನಿ, ಮತ್ತೆ ಮೇಲೆ ಹೋಗೋಕ್ಕಾಗಲ್ಲ. ಸೊ ಪಾರ್ಕಿಂಗೆಲ್ಲ ಇಟ್ಬಿಟ್ಟು ಆಮೇಲೆ ಬರಬೇಕಾದ್ರೆ ತೊಗೊಳ್ತೀನಿ ಅಷ್ಟೇ. ಸೊ ಇದು ನಮ್ಮ ಗಾಡಿ ಇದ್ರ ಮೇಲೆ ಇಟ್ಬಿಡ್ತೀನಿ, ಫಿಕ್ಸಿದು ಅಲ್ಲಿಟ್ಟಿದ್ದೀನಿ. ಸೊ ಅಕ್ಕ ಬಂದಮೇಲೆ ಹೊರಡೋದು. ಅಕ್ಕ ಬಂದರು, ಅಕ್ಕ ಜೊತೆ ಮಾಲಿಗೆ ಹೋಗ್ತಾ ಇದ್ದೀನಿ. ಅಕ್ಕನ ಮಾತಾಡ್ಸೋಣ ಅಂದರೆ ಆಗಲಿಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ರಿಟರ್ನ್ ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೊರಟ್ಬಿಟ್ವಿ ನಾವು. ನೋಡಿ ಕಾಣ್ತಾ ಇದೆಯಾ, ಜೆಟ್ ಹೋಗ್ತಾ ಇದೆ. ನಿಮಗೋಸ್ಕರ ಜೆಟ್ ವಿಡಿಯೋನ ಮಾಡಿದ್ದೀನಿ, ತೋರಿಸೋಣ ಅಂತ. ಇದು ಯಲಹಂಕದಲ್ಲಿರುವಂತಹ ಗ್ಯಾಲರಿ ಮಾಲ್ ಅಂತ ಕರೀತಾರೆ, RMZ ಗ್ಯಾಲರಿ ಮಾಲ್ ಅಂತ ಕರೀತಾರೆ. ಸೊ ನಾವಿಲ್ಲಿಗೆ ಬಂದಿದ್ದೀವಿ. ಈಗ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮೊದಲು ಹಾಗೆ ಡೈರೆಕ್ಟಾಗಿ ಇತ್ತು, ಈಗ ಸ್ವಲ್ಪ ಸುತ್ತಾಡ್ಕೊಂಡು ಹೋಗಬೇಕು. ಸ್ವಲ್ಪ ಕೆಲಸ ನಡೀತಾ ಇದೆ ಆಚೆ ಕಡೆ. ಸೊ ಹಾಗಾಗಿ ಇಷ್ಟೊಂದು ಸುತ್ಕೊಂಡು ಹೋಗಬೇಕು ಪಾರ್ಕಿಂಗಿಗೆ. ಸೊ ಪಾರ್ಕಿಂಗಿಗೆ ಈಗ ಹೋಗಿ ಅಲ್ಲಿ ಪಾರ್ಕಿಂಗ್ ಟಿಕೆಟ್ ತಗೊಳ್ಳೋಣ ಬನ್ನಿ. ಮೇಲಕ್ಕೆ ಹೋಗ್ತಾ ಇರೋದು, ಮೇಲಕ್ಕೆ ನಾವು ಕೆಳಗೆ ಹೋಗಲ್ಲ, ಮೇಲಕ್ಕೆ ಸೀದಾ ಹೋಗೋದು. ಗಾಡಿ ಸಮೇತ ಹೋಗೋದು ಬೇಡ ಅಂತ.
ಏನು ತಗೋಬೇಕಂತ ಐಡಿಯಾ ಇಲ್ಲ, ಆದರೆ ಸುಮ್ಮನೆ ಹೋಗ್ತಾ ಇರೋದಷ್ಟೇ. ಮಾಲಿಗೆ ಎಂಟ್ರಿ ಆಗ್ತಿದ್ದಂಗೆ ಈ ಎಕ್ಸಿಬಿಷನ್ ಕಾಣಿಸ್ತು. ಎಕ್ಸಿಬಿಷನ್ ಕಾಣಿಸಿದ ತಕ್ಷಣ ನೋಡೋಣ ಅಂತ ಹೋಗಿದ್ದು. ನೋಡಿದ್ರೆ ನಾವು ಸುಮ್ಮನೆ ಇರ್ತೀವ, ಸುಮ್ಮನೆ ಇರೋ ಕೈಗಳ ಹೆಣ್ಮಕ್ಳದ್ದು ಕಾರಲ್ಲಿ ಬರೋ ಡ್ರೀಮ್ಸ್ನೆಲ್ಲ ಕ್ಯಾಪ್ಚರ್. ಸೊ ಅಕ್ಕ ಒಂದು ಡ್ರೀಮ್ ಕ್ಯಾಪ್ಚರ್ ತೊಗೊಂಡ್ರು. ನಾನು ಇರ್ಲಾದಿರೋ ಕ್ಲಿಪ್ಸ್ನ ನೋಡ್ತಾ ಇದ್ದೆ, ಏನೋ ನೋಡೋಣ ಹಾಗೆ ಅಂತ. ಹಾಗೆ ನನಗೆ ಯಾಕೋ ಬಟರ್ಫ್ಲೈ ಕ್ಲಿಪ್ ಇಷ್ಟ ಆಯಿತು. ಸೊ ಅದನ್ನು ಹಾಗೆ ಪರ್ಚೇಸ್ ಮಾಡಿದೆ. ಹಾಗೆ ಅಲ್ಲಿ ಶೂ ಒಂದಿತ್ತು, ಸ್ಲಿಪ್ಪರ್ಸ್ ಕೌಂಟರು, ಸ್ಲಿಪ್ಪರ್ ತೊಗೊಂಡೆ. ಆದರೆ ಅದನ್ನು ನಾನು ಇಲ್ಲಿ ತೋರ್ಸೋಕ್ಕಾಗಿಲ್ಲ, ಬಟ್ ಲಾಸ್ಟಲ್ಲಿ ಹೆಂಡಿಂಗಲ್ಲಿ ಹಾಕ್ತೀನಿ ಯಾವ ಸ್ಲಿಪ್ಪರ್ ತೊಗೊಂಡು ಅದಕ್ಕೆ ಎಷ್ಟು ದುಡ್ಡು ಕಟ್ಟೆ ಅಂತ. ಇದು ಕ್ಲಿಪ್ ಬಂದು 250 ರುಪೀಸು. ತುಂಬ ಕಲೆಕ್ಷನ್ಸ್ ಇತ್ತು. ಅದು ಲೈಫ್ ಟೈಮ್ ವ್ಯಾರಂಟಿ ಅಂತೆ, ಅದು ಕಲರ್ ಏನೂ ಹೋಗೋದಿಲ್ಲ ಅಂತಂದು. ಸೊ ಚೆನ್ನಾಗಿತ್ತು ಕ್ಲಿಪ್ಪು ಅಂತ ಅಂದ್ಬಿಟ್ಟು ತೊಗೊಂಡೆ. ಲೈಫ್ ಟೈಮ್ ವ್ಯಾರಂಟಿ ಬೇಡ ನನಗೆ, ನಮ್ಮ ಬದುಕೆ ನಮ್ಗೆ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, ಇನ್ನು ಆ ಕ್ಲಿಪ್ ಎಷ್ಟು ದಿನ ಇರುತ್ತೆ ಅಂತ ಹೇಳೋಕ್ಕಾಗುತ್ತೆ. ಹಾಗೆ ಇಲ್ಲಿ ಒಂದಷ್ಟು ಎಕ್ಸಿಬಿಷನಲ್ಲಿ ನೋಡ್ತಾ ಇರ್ಬೋದು, ಇನ್ಸೈಡ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಹಾಗೆ ಸ್ಯಾರಿಯ ಕುರ್ತೀಸು ಮತ್ತು ಟಾಯ್ಸ್, ಕಾರ್ಗಳು, ತುಂಬ ವೆರೈಟಿ ಕಾರ್ಗಳು ಇಟ್ಟಿದ್ರು. ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಲಿಲ್ಲ, ಇಲ್ಲದಿದ್ದರೆ ಪಕ್ಕ ತೊಗೊತಿದ್ವಿ. ಅಲ್ಲಿ ನೋಡಿದ್ರೆ ಈ ಬ್ಲೂ ಕಲರ್ ಸ್ಲಿಪ್ಪರ್ ಇದೆ ನೋಡಿದ್ರೆ, ಅದನ್ನೇ ನಾನು ತೊಗೊಂಡಿದ್ದು. ಇದರಲ್ಲೇ ನಾನು ತೊಗೊಂಡಿದ್ದು ಸ್ಲಿಪ್ಪರು. ಅದನ್ನು ನಾನು ಆ್ಯಡ್ ಮಾಡಿಲ್ಲ. ಆವಾಗಲೇ ನಾನು ವಿಡಿಯೋ ತೆಗಿಯೋ ಟೈಮಲ್ಲಿ ಅವ್ನು ಬಂದ. ಸೊ ಈ ಕಡೆಯಿಂದ ಬಂದು ಆ ಕಡೆ ಸ್ಲಿಪ್ಪರ್ ವ್ಯಾಪಾರ ಮಾಡೋಷ್ಟಾಗಿ ವಿಡಿಯೋ ತಗೊಳ್ಳೋದೇ ಮರ್ತೋಯ್ತು. ಈ ಕಡೆ ಎಲ್ಲ ಕುರ್ತಿಗಳಿದೆ. ಸೊ ಸ್ಲಿಪ್ಪರ್ ತಗೊಂಡು ಆಚೆಗೆ ಬಂದ್ವಿ. ನಂಗೊಂದು ವಾಚ್ ತಗೋಬೇಕಕ್ಕ. ಇನ್ನೊಂದು ಹತ್ರ ಹಂಗೆ ಸ್ವಲ್ಪ ಜಾಗ ಇದೆ, ಅದನ್ನು ಚುಚ್ಚಿಸ್ಕೊಂಬಿಡೆ. ಹೇಗೆ ಚೆನ್ನಾಗಿದೆಯಾ ಸೀರಿಯಸ್ಲಿ. ಸ್ಯಾರಿ ಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆ ಹೋದಾಗ ಮೇನ್ ನನಗೆ ಹಾಂ ಚೆನ್ನಾಗಿದೆ. ಈಗ ಅದು ಬೇಕಾ? ಇದು ಚೆನ್ನಾಗಿದೆ, ಬಟ್ ಇದು ಡ್ರೆಸ್ ಮೇಲೆ ಅದು ಚೆನ್ನಾಗಿತ್ತು ಇದು ಕಂಪೇರ್ ಮಾಡಿದ್ರೆ. ಒಂಥರ ಆಂಟಿದಿದ್ದ ಥರ ಅನ್ಸುತ್ತೆ ಅಲ್ವಾ? ಅದು ಇದಾಗ್ಬೇಕು ಸರಿತಾ. ಈಗ ನೀನು ಹಾಕೊತಾರದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಡ್ರೆಸ್ಸು ಸೀರೆಗೆಲ್ಲದಕ್ಕೂ. ಚೆನ್ನಾಗಿದೆಯಾ? ಇವಾಗ ನೋಡಿ ಹಾಕ್ತೀನಿ ದೊಡ್ಡ ಫ್ಲವರ್, ಕಿವಿಗೆ ಇಟ್ಕೊಡ್ತೀನಿ. ಎಲ್ಲ ಕಿವಿಗೆ ಹೂವು ಮುಡಿಸ್ತೀಯ, ಕುಣಗ್ಲಿಂದ ಬಂದಿದ್ದೀವಿ ಅಂತೀರಲ್ಲ ನೋಡಿ. ಹಾಕೊಂಬಿಡು. ಕುಣಗ್ಲಿಂದ ಬಂದಿದ್ದೀವಿ ನಾನು. ಚೆನ್ನಾಗಿದೆಯಾ? ತುಂಬ ದೊಡ್ಡದಾಯ್ತು. ಅದು ಅಲ್ಲಾಡ್ಕೊಂಡು ಬೇಡ ಅದು. ये मतलब अगर जैसे देखिए ये वीडियो में ये 5 and 3 आ गया, 8 हो गया, तो 14 में ऐड हो जाएगा, 22% आपको डिस्काउंट. ನೋಡಿ ಗೈಸ್, ಇವಾಗ ಡೈಸ್ ಹಾಕ್ತಿದ್ದೀನಿ, ಜಾಸ್ತಿ ಡಿಸ್ಕೌಂಟ್. ಆಲ್ ದ ಬೆಸ್ಟ್. 6 + 11 कितना हो गया? 6
ಪ್ಲಸ್ 11 ಸಿಕ್ಕಿದೆ ನೋಡೋಣ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅಂತ 449 ಸೂಪರ್. ये 449 सेम 449 यूजुअली प्राइस क्या है 590 इसका 599 ಆಗಿದ್ದು 449 449 ಒಂದೊಂದಕ್ಕೆ ಎರಡಕ್ಕೂ ಅಲ್ಲ ಒಂದೊಂದಕ್ಕೆ ಒಂದು ಪೇರ್ಗೆ ಒಂದೊಂದಕ್ಕೂ ಅಲ್ಲ ಒಂದೊಂದು ಪೇರಿಗೆ ಹಾಂ ಇದು ये है ಹಾಂ ಇದೊಂದು ತಗೊಂಡ ತಗೋ ಚೆನ್ನಾಗಿದೆ ಅದು. ಇದು ತಗೊಂಡ ದೋನೋದಿದು ರಿಂಗ್ಸ್ ಕಲೆಕ್ಷನ್ ಅಂತೂ ಅಮೇಝಿಂಗ್ ಆಗಿದೆ. ये गोल्ड जैसे दिखता है ना. कॉन्टेक्ट 95 बिल इसी पे जाएगा. अगर आपको रिप्लेस कराना होगा तो बिल दिखाना होगा. नेम आपका सरिता. ಪೇಮೆಂಟ್ ಆಯಿತು. ಥ್ಯಾಂಕ್ ಯು. ಬಂದು ಟ್ಯಾಕ್ಸ್ ಹೇಳಿ. ಆರೆಂಜ್ ಕಲರ್ ಕಾಕ್ರೋಚ್ ಚೈನಾ ಸ್ಪೆಷಲ್. ಎಲ್ಲರೂ ಬ್ರೌನ್ ಕಲರ್ ವೈಟ್ ಕಲರ್ ಕಾಕ್ರೋಚ್ ನೋಡಿರ್ತೀರಾ, ಆದರೆ ಆರೆಂಜ್ ಕಲರ್ ಕಾಕ್ರೋಚ್ ನೋಡಿದ್ದೀರಾ? ನೋಡಿ ನನ್ನ ಡ್ರೆಸ್ಸಿಂಗ್ ಮ್ಯಾಚ್ ಆಗಿ ಆಗ್ತದೆ. ಕಾಕ್ರೋಚ್ ಕಾಕ್ರೋಚ್. ಕ್ಯಾರಿ ಬಿಟ್ ಬೇಕಾ? ಹಾಂ ಕ್ಯಾರಿ ಬ್ಯಾಗ್ ಬೇಕು. ಬೇಕಾ? ಹ್ಞೂ ಈ ಥರ ಮತ್ತು ಈ ಥರ ಎರಡದ್ದು ಮಾಡಿ ಆಮೇಲೆ ಕ್ಲೀನ್ ಮಾಡಬೇಕು. ಸ್ಕ್ರಾಚ್ ಆಗುತ್ತೆ. ಇದಾಗಿದೆ ಹಂಗೆ ಅದಕ್ಕೆ ಯಾವಾಗ ಸನ್ಗ್ಲಾಸ್ ಕ್ಲೀನ್ ಅಷ್ಟೇ. 6300 ಇದು ಓಪನ್ ಮಾಡಿ ಅಕ್ಕ. ನೀನು ಮಾಡಿ ಕಾಣುತ್ತಾ? ಕಾಣ್ತಿದ್ಯಾ? ಶಾಪಿಂಗ್ ಮಾಡಿಲ್ಲ. ಶಾಪಿಂಗ್ ಮಾಡಿದ್ರೆ ಅಣ್ಣಾಗ ಪ್ರೂಫ್ ಅಲ್ಲ ಅವನು ಇವರಿಂದನೇ ಈಗ ಇಂಟ್ಯೂನಿಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲೇನು ಸಿಗುತ್ತೋ ಅಲ್ಲಿಂದನೂ ಕ್ಯಾಶ್ ಹಾಕ್ಕೊಂಡು ಬರ್ತೀವಿ. ಹೊರಗಡೆ ಹೋಗೋಣ ಇಂಟ್ಯೂನಿಗೆ. ಎಷ್ಟು ಚಿಕ್ಕ ಫಂಕಿ ಮಂಕಿ ಮಾಡಿದ್ದಾರೆ ಇವರು. ಅದು ಓರಿಯನ್ ಮಾಲಲ್ಲಿ ಇತ್ತು ಅಕ್ಕ ಫಂಕಿ ಮಂಕಿ, ಹೀಗಿಲ್ಲ. ಹೋಗ್ತಾ ಇದ್ದಾರೆ ನಮ್ಮ ರಿಲ್ಯಾಕ್ಸಿಂಗ್ ಮೂವಿಗೆ. ಫೀಲ್ ಬೆಟರ್ ಅಕ್ಕ. ಹೇಗೆ ಅನಿಸಿದೆ ಅಕ್ಕ ಫೀಲಿಂಗ್? ಸೂಪರ್ ಅಲ್ಲ?
ಶಾಕ್ ಕುಡಿದಿತ್ತಂತ. ಇದು ಸೆಟ್ಟಿಂಗ್ ಮಾಡಿದ್ದೀವಿ. ಚೆನ್ನಾಗೈತಲ್ಲ, ನನಗೂ ಅಲ್ಲೇ ರಿಲ್ಯಾಕ್ಸ್ ಆಯ್ತು ಸ್ವಲ್ಪ ಕಾಲು. ಇನ್ನೂ 2 ಅವರ್ ಬಿಟ್ಟರು ನಾನು ಹಾಗಾಯ್ಸ್ ಎಲ್ಲ ಮಾಲೆಲ್ಲ ಸುತ್ತಾಯಿತು. ನಾನು ಅಕ್ಕ ತುಂಬ ವರ್ಷಗಳೇ ಆಗೋಯ್ತು ಬಂದ್ರಿ ಮಾಲಿಗೆ. ಜೊತೆಗದು ಬರ್ತಾ ಇದ್ದಲ್ಲ, ಜೊತೆಗದು ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ತೆಗ್ದು ನೋಡ್ತದೆ. ಜೊತೆಗೆ ಬಂದು ತುಂಬ ವರ್ಷ ಆಯಿತು. ತುಂಬ ವರ್ಷದ ನಂತರ 5 ವರ್ಷ ಮೇಲೆ ಆಯಿತು. ಯಾವಾಗ ಅಂದರೆ ನಾನು ಜಿತೇನು ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ಬಂದಿದ್ವಿ. ಹೌದು. ಹಾಂ, ಅಲ್ಲೆಲ್ಲ ಗೇಮ್ ಆಡಿ ಪರಮ್ ಜೊತೆ ಎಲ್ಲ ಆಡ್ಕೊಂಡು ಹೋದ್ವಿ. ಅದೇ ನನ್ನ ಪ್ರೆಗ್ನೆನ್ಸಿ ಇತ್ತು, ಬಟ್ ನನಗೆ ಇನ್ನೂ ಕನ್ಫರ್ಮೇಷನ್ ಗೊತ್ತಿರಲಿಲ್ಲ. ಅವಾಗೇನೋ ಮುಸ್ರಿ ಎಲ್ಲ ತಿನ್ಕೊಂಡು ಪರಮ್ ಹೇಳೋನು ಅದೇನೋ ಚಿಕನ್ ಸೂಪ್ ತೊಗೊಂಡಿದ್ರೆ ಅದೇನು ಮಮ್ಮಿ ಮುಸ್ರೆ ಅಂತ ಹೆಸರಿಟ್ಟಿದ್ದ. ಅದಕ್ಕೆ ಮುಸ್ರೆ ಅನ್ನೋದು ಇವಾಗೂ ಅದಾಗಿದೆ. ಆ ಫೋಟೋ ನೋಡಿದಾಗೆಲ್ಲ ಹಂಗೆ ನನಗೂ ಬರುತ್ತೆ. ಅದೆಲ್ಲ ಆದಮೇಲೆ ಇಷ್ಟು ವರ್ಷ, ಹೌದು ಚೆನ್ನಾಗಿದೆ. ಅದೆಲ್ಲ ಆದಮೇಲೆ ಇಷ್ಟು ವರ್ಷ ಆದಮೇಲೆ ನೋಡಿ ಅಕ್ಕ ನಾನು ಯಾರು ಇಲ್ಲದೆ ನಾನು ಅಕ್ಕ ಮೊದಲು ಹೆಂಗಿರ್ತಿದ್ವೋ ಅದೇ ಥರ ಇವಾಗ ಮತ್ತೆ ಬಂದಿದ್ದೀವಿ ಫ್ರೀ ಮಾಡಿಕೊಂಡು. ನಾನಂತೂ ಫುಲ್ಲು ಖುಷಿ. ಆ ದಿನಗಳನ್ನೆಲ್ಲ ಮೆಲ್ಕಾಗ್ತಾ ಇದ್ದೀನಿ. ಒಂದು 2-3 ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊತಾ ಇದ್ದೀನಿ. ಮೊದಲು ನಾವು ಹೆಂಗೆ ತಿರುಗ್ತಿದ್ವೋ ಅಕ್ಕ ನಾನು ಎಲ್ಲೋದ್ರೂ ಪಟ ಪಟ ಅಂತ ಓಡಾಡ್ತಿದ್ವಿ ನಾವಿದ್ರೆ. ಇವಾಗ ಎಲ್ಲದಕ್ಕೂ ಯೋಚನೆ. ಆ ಟೈಮಲ್ಲಿ ಬಂದಿದ್ದು 5 ವರ್ಷ ಆದಮೇಲೆ ಕೋವಿಡ್ ಬಂದು ಅದೆಲ್ಲ ಸ್ವಲ್ಪ ಬ್ರೇಕ್ ಆಯಿತು. ಚಿಕನ್ ಹುಟ್ಟಿದ ಬಾಣಂತಿ ಅದು ಇದು ಅಂದ್ಕೊಂಡು ಎಲ್ಲ ಬ್ರೇಕ್ ಆಯಿತು. ಈಗ ಮಕ್ಕಳು ಸ್ಕೂಲ್ ಈಗ ಎಲ್ಲನೂ ಒಂದು ಸೆಟಲ್ ಆಗ್ತಾ ಇದೆ ಮಕ್ಕಳೆಲ್ಲ. ಸೊ ಅದಕ್ಕೆ ಇವಾಗ ಸ್ವಲ್ಪ ಟೈಮ್ ನಮಗೋಸ್ಕರ ಅಂತ. ಹೌದು. ಇವಾಗ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಫುಡ್ಡು ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ತಿಂದ್ಬಿಟ್ಟು ಮತ್ತೆ ನಾನೇನೇನು ಶಾಪಿಂಗ್ ಮಾಡಿದೆ ಸುಮ್ಮನೆ ಅಂತ ಬಂದಿದ್ದು. ಶಾಪಿಂಗ್ ಎಷ್ಟು ಆಯಿತು, ಶಾಪಿಂಗ್ ಮಾಡೋ ಐಡಿಯಾನೇ ಇರಲಿಲ್ಲ, ಬಟ್ ಶಾಪಿಂಗ್ ಅಂತ ಆಯಿತು. ಏನೇನು ಶಾಪಿಂಗ್ ಮಾಡಿದೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಅಲ್ಲಿವರೆಗೂ ಹಾಗೆ ನನ್ನ ಜೊತೆ ಜಾಯ್ನಲ್ಲೇ ಇರಿ. ನಾನು ಆಗಲ್ಲ ಬಿಡು ನಾನು ನಿನ್ನಷ್ಟು ನೋಡಿ. ಈಗ ಇನ್ನೂ ಇಷ್ಟಿದೆ. ಲೈಮ್ ಸೋಡಾ ಬಂತು, ಚಿಲ್ಲಿ ಚಿಕನ್ ಬಂತು, ಬಿರಿಯಾನಿ ಕೂಡ ಬಂತು. ಇದು ಮುಗಿಸಿ ನಾವು ಅದನ್ನು ತಿನ್ನೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ. ತಣ್ಣಗೆ ಹೋಗಿರುತ್ತೆ. ತಣ್ಣಗೆ ಆಗೋಗಿರುತ್ತೆ, ಟೇಸ್ಟ್ಲೆಸ್ ಆಗೋಗುತ್ತೆ. ಸೂಪ್ ನೋಡಿ ಇನ್ನೂ ಅರ್ಧ ಕೂಡ ಕುಡ್ದಿಲ್ಲ ನಾವು. ಆಗಲೇ ಎಲ್ಲ ಆರ್ಡ್ರ್ ಬಂದು ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅದೆಲ್ಲ. ಹೋಗ್ಲಿ ಬಿಡು, ನಾವು ಫಸ್ಟ್ ಸೂಪ್ನ ಎಂಜಾಯ್ ಮಾಡಿಬಿಡೋಣ. ಇದೇನೋ ಫಾಸ್ಟ್ ಫುಡ್ ಅಂತಾರಲ್ಲ ಹಂಗಾಗೋಯ್ತು. ಅದೇ ಇದಾದರೂ ಓಕೆ. ಲೈಮ್ ಸೋಡಾ ನೋಡಿ ಇನ್ನೂ ಸೂಪ್ ಇಷ್ಟಿದೆ. ಲೈಮ್ ಸ್ಟಾರ್ಟಿಂಗಿಗೆ ಎಂಡಿಂಗ್ ಕೊಟ್ಬಿಟ್ಟಿದ್ದಾನೆ. ಸ್ಟಾರ್ಟಿಂಗ್ ಎಂಡಿಂಗ್ ಟಚ್ಚು, ಸ್ಟಾರ್ಟಿಂಗ್ ಟಚ್ಚು ಎಂಡಿಂಗ್ ಟಚ್ ಎರಡು ನನ್ನ ಕೈಯಲ್ಲೇ ಇತ್ತು. ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೂಪ್ ತಿಂದು ಕುಡಿಯೋದು. ಹೆಂಗಿದೆ ಅಕ್ಕ? ಅದಂತೂ ತಿಂದ್ಬಿಟ್ವಿ, ಹೇಳಿಲ್ಲ. ಚೆನ್ನಾಗಿದೆಯಾ? ಖಾರನಾ? ಖಾರ ಇದೆಯಾ? ಗ್ರೇವಿ ಹಾಕೊಂಡು ತಿಂತಾ ಇದ್ದೀನಿ. ಚೆನ್ನಾಗಿದೆಯಾ? ಗ್ರೇವಿಲಿ ಚೆನ್ನಾಗಿದೆಯಾ? ಹಂಗೂ ಚೆನ್ನಾಗಿದೆ. ಪ್ಲೇನಾಗು ಖಾರ ಇದೆಯಾ? ಸ್ಪೈಸಿ ಗುಂಟೂರು ಬಿರಿಯಾನಿ. ಖಾರ ಇದೆ. ಗುಂಟೂರು ಬಿರಿಯಾನಿ ಅಂತಿ. ಗುಂಟೂರು ಮೇಲೆ ಮಾತ್ರ ನೋಡಿ ಮಸಾಲ ಜಾಸ್ತಿ. ಈಗೇನೋ ಇದೊಂದು ಸ್ಟೈಲ್ ಆಗಿಬಿಟ್ಟಿದೆ, ಮೇಲೆ ಸಾಂಬಾರು ಸುರಿಯೋದು ಬಿರಿಯಾನಿ ಮೇಲೆ. ನಂಗೆ ಇಷ್ಟ ಇಲ್ಲ ಈ ಥರ. ಶಾಪಿಂಗ್ ಜೊತೆ ಹೋಗಿದ್ದೆ ಮಾಲಿಗೆ. ಅಲ್ಲೇನೇನು ತೊಗೊಂಡೆ ಅಂತ ಹೇಳಿದ್ನಲ್ಲ ನೋಡಿ. ಇದೊಂದು ಪ್ಯಾಂಟ್ ತೊಗೊಂಡೆ ಆಯಿತಾ, ಮತ್ತು ಇದೊಂದು ಸ್ಕರ್ಟ್ ತೊಗೊಂಡೆ. ಈ ಒಂದು ಸ್ಕರ್ಟ್ ತೊಗೊಂಡಿದ್ದೀನಿ, ಮತ್ತು ಇದೊಂದು ಟಾಪು ಇಂಟ್ಯೂನ್. ಅಲ್ಲಿ ಒಳಗಡೆ ಹೋದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದ್ರದ್ದಾದರೆ ಸುಮ್ಮನೆ ಹಂಗೆ ಕ್ಲಿಪ್ ಹಾಕಿದ್ದೆ ಇದಕ್ಕೆ ಇಲ್ಲಿ ಹೋಗಿದ್ದಾಗ.
ಸೊ ಇದೊಂದು ಇಂಟ್ಯೂನಿಂದನೇ ತೊಗೊಂಡಂಥ ಟಾಪು. ಮತ್ತು ಇದು ಒಂದು ಟಾಪು. ಈ ಟಾಪೆಲ್ಲ ಇಂಟ್ಯೂನಿಂದನೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಟಾಪ್ಸ್ ಎಲ್ಲ. ಇಂಟ್ಯೂನಿಗೆ ಹೋಗಿಲ್ಲ ಅಂದರೆ ಹೋಗಿ ನಂಗೆ ತುಂಬ ಇಷ್ಟ ಆಯಿತು. ಹಾಕೊಂಡ್ಮೇಲೆ ಒಂದು ಅಫಿಷಿಯಲ್ ಲುಕ್ ಕೊಡುತ್ತಿದ್ದು ಟಾಪ್ಸ್ ಎಲ್ಲ. ತುಂಬ ಚೆನ್ನಾಗಿದೆ, ನೋಡ್ತಾ ಇರಬಹುದು. ಹೀಗಿದೆ, ಇದು ಒಂದು ಟಾಪ್. ಓಕೆನಾ. ಮತ್ತು ನಾನಲ್ಲಿ ತೋರಿಸಿದ್ನಲ್ಲ ನಿಮಗೆ ಸ್ಲಿಪ್ಪರ್ ತೊಗೊಂಡೆ ಬ್ಲೂ ಕಲರ್ದು ಅಂತ, ನೋಡಿ ಇದೆ ತೊಗೊಂಡಿದ್ದು. ಮತ್ತು ನನ್ನ ಒಂದು ಪ್ರೀತಿಯ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಈ ವಾಲೆಗಳಂದರೆ ನಂಗೆ ತುಂಬ ಇಷ್ಟ. ವಾಲೆ ಒಂದು ತೊಗೊಂಡೆ. ಇದೊಂದು ಬಟರ್ಫ್ಲೈ ಕ್ಲಿಪ್ ಒಂದು ತೊಗೊಂಡೆ. ಮತ್ತು ಇದು ಕೂಡ ವಾಲೆ ಅಲ್ಲೇ ತೊಗೊಂಡಿದ್ದು, ನಾನು ಹಾಕ್ಕೊಂಡು ತೋರಿಸ್ತಿದ್ನಲ್ಲ ಕಾಕ್ರೋಚ್ ಅಂತ ಅದು. ಮತ್ತು ಕ್ಲಿಪ್ಸು, ಇದು ನನಗೆ ಕ್ಲಿಪ್ಸ್ ಕಲೆಕ್ಷನ್ಸ್ ತುಂಬ ಇಷ್ಟ. ಎಷ್ಟು ಕ್ಲಿಪ್ ಇದ್ದರೂ ಸಾಕಾಗಲ್ಲ. ನೀನೇನು ಹುಡುಗಿನ ನಿನ್ನ ಹಾಕೋಕ್ಕೆ. ಇದೊಂದು ಬೋ ಕ್ಲಿಪ್ ಒಂದು ತೊಗೊಂಡೆ ನಾನು ಓಲ್ಡ್ ಅಲ್ಲಿ. ಇದು ಕೂಡ ಅಷ್ಟೇ, ಈ ಎರಡು ಒಂದು ಸ್ಕರ್ಟು ಒಂದು ಪ್ಯಾಂಟ್ ತೊಗೊಂಡಿದ್ನಲ್ಲ ಅದು ಅಷ್ಟೇ ಓಲ್ಡಲ್ಲೇ ತೊಗೊಂಡಿದ್ದು. ಇದು ಬಂದು ನನ್ನ ಪ್ರೀತಿಯ ಕಲೆಕ್ಷನ್ ಕುಶಾಲಿಂದ ತೊಗೊಂಡಿರುವಂಥ ರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಕೊಂಡು ತೋರಿಸ್ಲಾ ನೋಡಿ ನನ್ನ ಮಗ. ಏಯ್ ತರಲೆ ನೋಡಿ, ಈ ಥರ ಇರುತ್ತೆ ರಿಂಗು, ತುಂಬ ಚೆನ್ನಾಗಿದೆ. ಮತ್ತು ಹಾಗೆ ಈ ರಬ್ಬರ್ ಬ್ಯಾಂಡ್ ತೊಗೊಂಡೆ. ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ಇಲ್ಲಿ ನೋಡಿ, ನನ್ನ ಚಪ್ಪಲಿ ಇವನೇ ಕಿತ್ತಾಕ್ಬಿಡ್ತಾನೆ. ಮತ್ತು ಹೌದು ಮೇಯ್ನು, ಈಗ ಸಮ್ಮರ್ ಇರೋದ್ರಿಂದ ನನ್ನ ಹತ್ರ ಒಂದು ಕ್ಯಾಪು ಇರಲಿಲ್ಲ. ಸೊ ನಾನು ಇದೊಂದು ಕ್ಯಾಪ್ ಕೂಡ ತೊಗೊಂಡೆ. ಕ್ಯಾಪೇ ಇರಲಿಲ್ಲ ನನ್ನ ಹತ್ರ. ಈ ಬ್ರ್ಯಾಂಡು ಫಸ್ಟ್ ಹೋಗಿದ್ದು, ಈ ಬ್ರ್ಯಾಂಡ್ ಓಂಡ್ ಅಂತ. ಆಮೇಲೆ ಇಂಟ್ಯೂನು, ಇದೆಲ್ಲ ಓಂಡಲ್ಲಿ ತೊಗೊಂಡಿದ್ದು ಆಯಿತಾ. ಇದು ಮಾತ್ರ ಟಾಪ್ಸ್ ಏನಿತ್ತು 3 ಟಾಪು ಅದು ಇಂಟ್ಯೂನಲ್ಲಿ ತೊಗೊಂಡಿದ್ದು. ಆ ಸ್ಲಿಪ್ಪರು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು, ಇದು ಕುಶಾಲಲ್ಲಿ ತೊಗೊಂಡಿದ್ದು. ಹಾಗೆ ಇದೆ ಅದು ರಾರೆ ಎವರ್ ಅಂತ, ಅದರಲ್ಲಿ ಇಯರಿಂಗ್ಸ್ ತೊಗೊಂಡಿದ್ದು. ಸುಮ್ಮನಿರು, ಸ್ವಲ್ಪ ಹೊತ್ತು ಮಾತಾಡ್ತಿದ್ದೀನಿ ತಾನೇ, ಯಾಕೆ ಡಿಸ್ಟರ್ಬ್ ಮಾಡೋದು. ನೋಡಿ ನನ್ನ ಮಕ್ಕಳು ಬಂದರೆ ಗೋವಿಂದ. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಒಂದು ಮಾಲ್ನ ಕಲೆಕ್ಷನ್ಸ್. ಏನೂ ಬೇಡ ಅಂತ ಹೋಗಿದ್ದು, ಬಟ್ ತೊಗೊಂಡಿದ್ದು ಇಷ್ಟೊಂದು. ಸೊ ಮತ್ತು ಸನ್ಗ್ಲಾಸಸ್ ಒಂದು ತೊಗೊಂಡೆ. ಹೌದು, ಆ ಸನ್ಗ್ಲಾಸಸ್ ತೊಗೊಂಡಿದ್ದು ಆ್ಯಡ್ ಮಾಡಲಿಲ್ಲ ನಾನು. ಅದು ಫೋಟೋ ಆ್ಯಡ್ ಮಾಡಿದ್ದೀನಿ ಅಕ್ಕ ಜೊತೆ ಇರೋದು, ಅದೇ ಸನ್ಗ್ಲಾಸಸ್ಸು. ಸೊ ಸನ್ಗ್ಲಾಸಸ್ ಒಂದು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.